ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ನಾನು ಒಂದು ವಿಶಿಷ್ಟವಾದ ಸಿಹಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕಾಣಿಸ್ತಿರೋ ಹಾಗೆ ಇದು ಮೋತಿಚೂರ್ ಲಡ್ಡುಗಳ ರಾಜ ಅಂತ ಹೇಳ್ಬೋದು. ಇದು ಮತ್ತು ಗಣೇಶ ಚತುರ್ಥಿಗೆ ಬಹಳ ಒಂದು ವಿಶೇಷವಾದ ನೈವೇದ್ಯ. ಇದನ್ನು ನಾನು ಮಾಡಿ ತೋರಿಸ್ತಾ ಇರೋದು. ಇದು ಅಥೆಂಟಿಕ್ ರೆಸಿಪಿ. ಇದಕ್ಕೆ ಯಾವುದೇ ಶಾರ್ಟ್ಕಟ್ಸ್ ಬಳಸಿಲ್ಲ. ಸೊ ನಾವು ಆ ಫೈನ್ ಬೂಂದಿ ಏನು ಬೇಕೋ ಅದನ್ನು ಮಾಡೋದಕ್ಕೆ ಒಂದು ಜಾರವನ್ನು ಬಳಸಿ ಬೇಕಾದಂತಹ ಈ ಲಡ್ಡನ್ನು ಸುಲಭವಾಗಿ ಮಾಡ್ಕೋಬಹುದು. ಇದಕ್ಕೆ ನಾನು ಬಳಸ್ತಾ ಇರುವಂತಹ ಈ ಜಾರ ನೋಡಿ, ಇದು ಬಹಳ ಇಂಪಾರ್ಟೆಂಟು ಈ ರೆಸಿಪಿಗೆ. ಸೊ 0 ಸೈಜ್ ಜಾರ ಅಂತ ಹೇಳ್ತಾರೆ. ಸೊ ಇದೊಂದು ಇದ್ಬಿಟ್ರೆ ಇದು ಕಷ್ಟನೇ ಅಲ್ಲ. ಎಷ್ಟೋ ಜನಕ್ಕೆ ಇದು ತುಂಬ ಕಷ್ಟ ಅಂತ ಒಂದು ತಲೆಯಲ್ಲಿರುತ್ತೆ. ಬಟ್ ಈ ಜಾರ ನೀವು ತಂದ್ಕೊಂಡ್ಬಿಟ್ರೆ ಈ ಮೋತಿಚೂರ್ ಲಡ್ಡು ಮಾಡೋದು ಬಹಳ ಸುಲಭ. ಯಾವುದೇ ಬೇರೆ ಲಡ್ಡು ಮಾಡೋ ಥರನೇ ಈ ಥರ ಸಣ್ಣ ಸಣ್ಣ ಹೋಲ್ ಇರಬೇಕು. ನೆಕ್ಸ್ಟ್ ಸೈಜ್ದಾದರೆ ಸ್ವಲ್ಪ ದೊಡ್ಡದಾಗುತ್ತೆ. ಬಟ್ ಈ ಮೋತಿಚೂರ್ ಲಡ್ಡುಗೆ ಇದೇ ಒಳ್ಳೆಯದು. ಮತ್ತು ಇದರ ಹ್ಯಾಂಡಲ್ ಕೂಡ ತುಂಬ ಉದ್ದ ಇರುತ್ತೆ. ಸೊ ನಾವು ಇದನ್ನು ಬಡಿಬೇಕಾಗತ್ತೆ, ಫಸ್ಟ್ ಎಣ್ಣೆಲಿ ಕರಿಬೇಕಾದ್ರೆ, ಆವಾಗ ಇದು ಈಸಿ ಆಗುತ್ತೆ. ಇದನ್ನು ಮಾಡುವ ಕ್ರಮ: ಮೊದಲಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಅದನ್ನು ನಾನು ಒಂದು ಅಗಲವಾದ ಪಾತ್ರಕ್ಕೆ ಹಾಕ್ಕೊಳ್ತಿದ್ದೀನಿ. ಇದರ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮೊದಲಿಗೆ ಒಂದು ಸ್ವಲ್ಪ ದಪ್ಪ ಹಿಟ್ಟು ತಯಾರು ಮಾಡ್ಕೊಳ್ಳೋಣ. ನಂತರ ಇದು ಜಾಸ್ತಿ ನೀರು ಮಾಡ್ಕೋಬೇಕಾಗತ್ತೆ. ನಾವು ಮಾಮೂಲಿ ಬೂಂದಿ ಕರಿತೀವಲ್ಲ, ಅದಕ್ಕಿಂತ ಸ್ವಲ್ಪ ನೀರಾಗಿರ್ಬೇಕು ಈ ಹಿಟ್ಟು. ನೋಡಿ ಕಾಣಿಸ್ತಿದೆಯಲ್ಲ. ಸೊ ಆದಷ್ಟು ನೀರು ಮಾಡಿಕೊಂಡು ಕೊನೆಗೆ ನೋಡಿ ತೋರಿಸ್ತೀನಿ, ಇಷ್ಟು ನೀರಿರಬೇಕು ಈ ಹಿಟ್ಟು. ಏನೂ ವರಿ ಮಾಡಬೇಡಿ, ಆ ಸಣ್ಣ ಜಾರದಲ್ಲಿ ಚೆನ್ನಾಗಿ ಇದು ಬೀಳುತ್ತೆ. ನೆಕ್ಸ್ಟು ಬೇಕಾಗಿರೋ ಇಂಪಾರ್ಟೆಂಟ್ ಸೆಟಪ್ ನೋಡಿ, ಒಂದು ಡಬ್ಬ. ಆ ಎಣ್ಣೆ ಪಾತ್ರ ನಾವು ಇಡ್ತೀವಲ್ಲ ಅದಕ್ಕಿಂತ ಮೇಲಿರಬೇಕು. ನಂದು ಸ್ವಲ್ಪ ಅದು ಪ್ರಾಬ್ಲಮ್ ಆಗುತ್ತೆ ಅಂತ 2 ಮಣೆ ಮೇಲೆ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಭಾರವಾದ ಡಬ್ಬ ಬೇಕು, ಅದ್ರ ಮೇಲೆ ಒಂದು ಬಟ್ಟೆ ಬೇಕು. ಯಾಕಂದರೆ ಇದ್ರ ಮೇಲೆ ನಾವು ಆ ಉದ್ದ ಜಾರ ಇರುತ್ತಲ್ಲ ಅದನ್ನು ನಾವು ಬಡಿಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ. ಸೊ ಇದು ಎಣ್ಣೆ ಪಾತ್ರಕ್ಕೆ ಈ ಡಬ್ಬ ಹತ್ತಿರ ಇರಬೇಕು. ಅದರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಬಡಿತಾ ಬರಬೇಕು. ತುಂಬ ದೂರ ಇಟ್ಟರೆ ಆಗಲ್ಲ, ಹತ್ತಿರ ಇರಬೇಕಾಗುತ್ತೆ ಇದು. ಸೊ ನೀವು ಸ್ಟೀಲ್ ಡಬ್ಬನ ಬಳಸೋದು ಒಳ್ಳೆಯದು. ಪ್ಲಾಸ್ಟಿಕ್ ಆದರೆ ಅದು ಹೀಟ್ ತೊಗೊಳುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದು. ಇವಾಗ ನಾನು ನೋಡಿ ಅದು ತಯಾರು ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ 1 ಕಪ್ ಆಗುವಷ್ಟು ಈ ಥರ ಬೂಂದಿ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಬೂಂದಿ ನೋಡಿದ್ರಲ್ಲ ನೀವು, ಸಣ್ಣದಾಗಿ ಬೀಳ್ತಾ ಇದ್ದಿತ್ತು, ರೌಂಡಾಗಿ ಬರ್ತಾ ಇತ್ತು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾದಿಲ್ಲ ಅಂತಂದರೆ ಫ್ಲ್ಯಾಟ್ ಆಗಿಬಿಡುತ್ತೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಕಾದ ಎಣ್ಣೆಯಲ್ಲಿ ನಾವು ಈ ಥರ ಒಂದು ಸತಿ ಎಷ್ಟು ಹಾಕ್ಕೊಳ್ತೀವೋ ಅಷ್ಟನ್ನು ಕಂಪ್ಲೀಟಾಗಿ ಈ ಥರ ಬಡಿದ್ಬಿಟ್ಟು ತೆಗಿಬೇಕು. ಅದು ಹೈಟ್ ಸ್ವಲ್ಪ ಜಾಸ್ತಿ ಇರಬೇಕು. ಕೆಳಗಿದ್ರೆ ಡಬ್ಬದ್ದು ಎಣ್ಣೆ ಬಾಣಲಿಗೆ ತಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ಇವಾಗ ನೋಡಿ, ಜಾಸ್ತಿ ಹೊತ್ತು ನಾವು ಇದನ್ನು ಎಣ್ಣೆನಲ್ಲಿ ಕರಿಯೋದು ಬೇಡ. ಎಣ್ಣೆ ಬಿಸಿ ಇರುತ್ತೆ, ಬೂಂದಿ ಸಣ್ಣದಲ್ವ, ಬೇಗ ಅದು ಗರಿ ಗರಿ ಆಗಿಬಿಡುತ್ತೆ. ಸೊ ತುಂಬ ಕೆಂಪಾಗೋ ತನಕ ಎಲ್ಲ ಫ್ರೈ ಮಾಡೋದು ಬೇಡ. ನಾನಿಲ್ಲಿ ಹಿಟ್ಟಿಗೆ ಉಪ್ಪು ಸಹ ಹಾಕ್ಕೊಂಡಿಲ್ಲ, ಕಲರ್ ಏನೂ ಹಾಕ್ಕೊಂಡಿಲ್ಲ. ಸಿಂಪಲ್ ಕಡಲೆ ಹಿಟ್ಟು ಮತ್ತು ನೀರು ಮಾಡಿರೋದು. ಹೇಗಿದ್ರು ಮತ್ತು ಸಕ್ಕರೆ ಪಾಕ ಹಾಕ್ತೀವಲ್ಲ, ಒಂದು 2 ನಿಮಿಷ ಈ ಥರ ಇದು ಎಣ್ಣೆಯಲ್ಲಿ ಕಾದ್ಮೇಲೆ ನೋಡಿ ತೆಗಿತಾ ಇದ್ದೀನಿ ನಾನು. ಸೊ ನಿಮಗೆ ತೋರಿಸಿದ್ನಲ್ಲ, ಬೂಂದಿ ಕಾಳು ಕೂಡ ಸಣ್ಣದು ಕೂಡ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಅದೇ ಇದ್ರದ್ದು ಒಂದು ಹೈಲೈಟ್. ಸೊ ಇದಿದ್ಬಿಟ್ರೆ ನಮ್ಮ ಹತ್ರ ಜಾರ ನಾವು ಯಾವಾಗ ಬೇಕಾದರೂ ಹಬ್ಬ ಹರಿದಿನಗಳಿಗೆ ಮಾಡ್ಕೋಬೋದು. ಇವಾಗ ನಾನು ಮಾಡಿದ್ನಲ್ಲ ಅದೇ ಮೆಥಡಲ್ಲಿ ನೋಡಿ, ಇವಾಗ ಕಾಣಿಸ್ತಾ ಇದೆ ನೋಡಿ, ಸಣ್ಣ ಬೂಂದಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಸೊ ಆ ಮೆಥಡನ್ನೇ ಫಾಲೋ ಮಾಡಿ ಮತ್ತೆ ನಾನು ಉಳಿದ ಅಷ್ಟು ಹಿಟ್ಟನ್ನು ಈ ಥರ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಆ ಬಡಿಯೋದು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ನೀವು ಟೈಮ್ ತಗೊಂಡು, ಆದಷ್ಟು ಹಿಂದಿನ ಸ್ಟವ್ ನಿಮ್ಮದು ದೊಡ್ಡದಿದ್ದರೆ ಅಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಸಣ್ಣ ಮಕ್ಕಳು ಓಡಾಡ್ತಾ ಇದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಯಾಕೆಂದರೆ ಅದು ನಾವು ಡಬ್ಬದ ಮೇಲೆ ಬಡಿಯೋದ್ರಿಂದ ಅದು ಬ್ಯಾಲೆನ್ಸ್ ಸಿಗದೇ ಇದ್ದರೆ ಸ್ವಲ್ಪ ಕಷ್ಟ. ಹಾಗಾಗಿ ಸೊ ನೋಡಿ, ಇವಾಗ ನಾನು ಈ ಮೆಥಡಲ್ಲಿ ಅಷ್ಟು ಬೂಂದಿನ ತಯಾರು ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಸಣ್ಣ ಬೂಂದಿ ಕಾಳುಗಳು. ಕೆಲವೊಮ್ಮೆ ನಿಮಗೆ ಗಟ್ಟಿ ಇದ್ದರೂ ಕೂಡ ಅದನ್ನು ಪುಡಿ ಮಾಡಿದರೆ ಮತ್ತೆ ಅದು ಸೆಪರೇಟ್ ಆಗುತ್ತೆ. ಇದಕ್ಕೆ ಬೇಕಾದ ಸಕ್ಕರೆ ಪಾಕನ ತಯಾರು ಮಾಡ್ಕೊಳ್ಳೋಣ. ಈಗ 1 ಕಪ್ ಕಡಲೆ ಹಿಟ್ಟಿಗೆ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಸಕ್ಕರೆ, ಅದಕ್ಕಿಂತ ಕಡಿಮೆ. ಸೊ 1 ಕಪ್ಪಿಗೆ 1 ಕಪ್ಗಿಂತ ಚೂರು ಕಡಿಮೆ ಸಕ್ಕರೆ, ಆಮೇಲೆ 3/4 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಜಾಸ್ತಿ ಇದ್ದರೆ ತೊಂದರೆ ಇಲ್ಲ, ಯಾಕಂದರೆ ನಮಗೆ ಪಾಕ ಜಾಸ್ತಿ ಬರಬಾರ್ದು.
ಎಳೆ ಪಾಕ ಅಂಟಂಟಿರ್ಬೇಕಷ್ಟೆ. ಈಗ ನೀರು ಕುದೀತಾ ಇದೆಯಲ್ಲ, ಇಷ್ಟೊತ್ತಿಗೆ ನಾವು ಸ್ಟವ್ ಉರಿ ಕಡಿಮೆ ಮಾಡ್ಕೊಂಡ್ಬಿಟ್ಟು ಕಲರ್ ಬೇಕಾಗೋದ್ರಿಂದ ಇದಕ್ಕೆ ಆರೆಂಜ್ ಯೆಲ್ಲೋ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ಇದು ಇವಾಗ ಕುದೀತಾ ಇರಬೇಕಾದ್ರೇ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಬೂಂದಿ ಕಾಳನ್ನು ಹಾಕ್ಕೊಂಡ್ಬಿಡಬೇಕು. ಪಾಕ ಬರೋ ತನಕ ಮತ್ತು ಎಳೆ ಪಾಕ ಎಲ್ಲ ನೋಡೋಕ್ಕೆ ಹೋಗಬಾರ್ದು. ಚೂರು ಅಂಟಂಟಾಗಿ ಕುದಿ ಬಂದರೆ ಸಕ್ಕರೆ ಕರಗಿದ್ರೆ ಸಾಕು, ಅಷ್ಟೊತ್ತಿಗೆ ನಾವು ಇದನ್ನು ಹಾಕ್ಕೊಳ್ಬೇಕು. ಯಾವಾಗ ಅದು ಕುದಿಯೋಕ್ಕೆ ಶುರುವಾಗುತ್ತೋ ಅಷ್ಟೊತ್ತಿಗೆ ನಾವು ಪಾಕ ಉರಿ ಕಡಿಮೆ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಸಣ್ಣ ಉರಿನಲ್ಲಿ ಬೂಂದಿ ಈ ಪಾಕದಲ್ಲಿ ಬೇಯಬೇಕು. ಎಲ್ಲಿವರೆಗೆ ಅಂತಂದರೆ ತಳ ಬಿಡೋವರೆಗೆ. ನೋಡಿ, ಇವಾಗ ನೀರಿದೆ ಅಲ್ಲ, ಒಂದು 4-5 ನಿಮಿಷ ಅಥವಾ ಜಾಸ್ತಿನೇ ಹಿಡಿಯುತ್ತೆ ಸಣ್ಣ ಉರಿನಲ್ಲಿ ನಾವು ಇದನ್ನು ನೋಡಿ ಬೇಯಿಸ್ತಾ ಇದ್ದರೆ. ಇವಾಗ ನೋಡಿ ಇದು ತಳ ಬಿಟ್ಕೊಂಡು ಬರ್ತಾ ಇದೆ ಅಲ್ವಾ. ಸೊ ಇಷ್ಟಾದ್ರ ಮೇಲೆ ನಾವೇನು ಮಾಡ್ಬೋದು ಅಂತಂದರೆ ಇದನ್ನು ಸ್ಟವ್ ಆರಿಸ್ಬಿಟ್ಟು, ಇವಾಗ ಕಂಪ್ಲೀಟ್ ಇದು ಆಗಿದೆ, ನೊರೆ ಬರ್ತಾ ಇದೆಯಲ್ಲ, ಈಗ ಕಂಪ್ಲೀಟ್ ಆಗಿದೆ. ಬೂಂದಿ ನೀವು ಪ್ರೆಸ್ ಮಾಡಿ ನೋಡಿದ್ರೂ ನಿಮಗೆ ಗೊತ್ತಾಗುತ್ತೆ, ಮೆತ್ತಗಾಗಿರುತ್ತೆ. ಸೊ ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ನಾವು ಬಿಡೋಣ, ಯಾಕಂದರೆ ಬಿಸಿ ಇರುತ್ತೆ. ಇವಾಗ ಒಂದು 10-15 ನಿಮಿಷ ಬಿಟ್ಟರೆ, ನಾನು ಕಡಿಮೆ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಬೇಗ ಇದು ಹೀರ್ಕೊಂಡ್ಬಿಡುತ್ತೆ. ಸೊ ಇವಾಗ ನೋಡಿ ಒಂದು 10-15 ನಿಮಿಷ ಆದಮೇಲೆ ಪಾಕ ಚೆನ್ನಾಗಿ ಹೀರ್ಕೊಂಡಿದೆ. ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಕಲ್ಲಂಗಡಿ ಬೀಜ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯ ಲಡ್ಡು, ಈ ಲಡ್ಡುನ ತುಪ್ಪದಲ್ಲೇ ಕರಿಯೋದು, ನಾನು ಎಣ್ಣೆನಲ್ಲಿ ಕರೆದಿರೋದು, ಹಾಗಾಗಿ ಆ ತುಪ್ಪದ ಘಮ ಬರೋದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನು ಉಂಡೆಗಳನ್ನು, ಈ ಲಡ್ಡುಗಳನ್ನು ಕಟ್ಕೊಳ್ತಾ ಇದ್ದೀನಿ. ನೋಡಿ, ಸುಲಭವಾಗಿ ಬರುತ್ತೆ, ಎಷ್ಟು ಗ್ಲಾಸಿಯಾಗಿ ಹೊಳಿತಾ ಇದೆ, ಮತ್ತು ಆ ಸಣ್ಣ ಸಣ್ಣ ಲಾಡು ಚೂರು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ಈಗ ಸ್ಟಾರ್ಟಿಂಗಲ್ಲೇ ನಿಮಗೆ ಕರೆಕ್ಟ್ ಶೇಪ್ ಬಂದಿಲ್ಲ ಅಂದರೆ ವರಿ ಮಾಡೋದು ಬೇಡ. ಒಂದು ಲೆಕ್ಕಕ್ಕೆ ನಾವು ಇದನ್ನು ಉಂಡೆ ಕಟ್ಕೊಂಡು ಹೋಗೋಣ. ಕೊನೆಯಲ್ಲಿ ಮತ್ತೊಂದು ಸತಿ ಅದನ್ನು ಶೇಪ್ ಮಾಡುವಾಗ ಕರೆಕ್ಟಾಗಿ ಅದು ತಗೊಳುತ್ತೆ ರೌಂಡ್ ಶೇಪು. ಸೊ ಇದಕ್ಕೆ ನೀವು ಬೇರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು ಅಂದರೆ ಹಾಕ್ಕೊಳ್ಬೋದು, ಇದನ್ನೇ ಹಾಕಬೇಕು ಅಂತ ಇಲ್ಲ. ಗೋಡಂಬಿ ಹಾಕ್ಕೊಳ್ಬೋದು ಅಥವಾ ನೀವು ಬಾದಾಮಿ ಚೂರುಗಳನ್ನು ಹಾಕ್ಕೊಳ್ಬೋದು. ಸೊ ನೋಡಿ, ನಾನು ಅದೇ ವಿಧದಲ್ಲಿ ಎಲ್ಲ ಲಾಡು ಉಂಡೆಗಳನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಬಹಳ ಬೇಗ ತಯಾರಾಗುತ್ತೆ. ಬೇಕಾಗಿರೋ ಒಂದೇ ಒಂದು ಅಂಶ ಅಂದರೆ ಆ ಜಾರ ಇತ್ತು ಅಂದರೆ ಮಾಡಬಹುದು. ಇದಲ್ಲದೆ ನೀವು ಈ ಜಾರ ಬಳಸದೆ ಮಾಡೋ ಮೆಥಡ್ ಬಹಳಷ್ಟು ಈಗಾಗಲೇ ಯೂಟ್ಯೂಬ್ನಲ್ಲಿ ಬಂದಿದೆ. ಕಡಲೆಬೇಳೆನ ನೆನೆಸಿ ಮಾಡೋವಂಥದ್ದು, ಅಥವಾ ದೊಡ್ಡ ನೆಕ್ಸ್ಟ್ ಸೈಜ್ ಜಾರದಲ್ಲಿ ನೀವು ಮಾಡಿಬಿಟ್ಟು ಆಮೇಲೆ ಆ ಬೂಂದಿನ ಒಂದು ಸತಿ ಮಿಕ್ಸಿನಲ್ಲಿ ಪಲ್ಸ್ ಮಾಡಿ ಮತ್ತೆ ಪಾಕದಲ್ಲಿ ಹಾಕಿ ಮಾಡೋವಂಥದ್ದು. ಸೊ ಈ ಥರದ್ದೆಲ್ಲ ಇದೆ ನಿಮಗೆ. ಬಟ್ ಅಥೆಂಟಿಕ್ ಬೇಕು, ಮಾಡಬಹುದಾ ಅಂದರೆ ಮಾಡಬಹುದು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ಈ ಮೆಥಡನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಹೇಗೆ ಬಂತು ಅಂತ ನನಗೆ ಬರೋದು ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.